ಹಾವಳಿ ಹೆಚ್ಚಾಗಿದೆ. ಮಹಿಳೆಯರಿಗೆ ರಕ್ಷಣೆ ಇಲ್ಲ. ನಮ್ಮ ದಾವಣಗೆರೆ ಉಸ್ತುವಾರಿ ಸಚಿವರಾದ ಎಸ್ ಮಲ್ಲಿಕಾರ್ಜುನ್ ಅವರು ಅವರ ಆಪ್ತರೇ ಹೀಗಾಗಿ ನಮ್ಮ ದಾವಣಗೆರೆಗೆ ಮಹಿಳೆಯರಿಗೆ ರಕ್ಷಣೆ ಬೇಕು. ರಕ್ಷಣೆ ಇಲ್ಲ ಅಂದರೆ ಏನದು? ಒಬ್ಬರು ಪ್ರಭಾ ಮಲ್ಲಿಕಾರ್ಜುನ್ ಅವರು ಹೆಣ್ಣಲ್ವಾ, ಅವರಿಗೂ ಈಗ ಆಗಿರೋದೆಲ್ಲ ಗೊತ್ತು. ಅದ್ರ ಬಗ್ಗೆನಾದರೂ ಒಂದು ಸುಳಿವು ಕೊಡ್ತಾ ಇಲ್ಲ ಅವರು ಸುಮ್ಮನಿದ್ರೆ ಹೆಂಗೆ? ಹಾಗಾಗಿ ನಮ್ಮ ಮಹಿಳಾ ಮೋರ್ಚಾದಿಂದ ಈ ದಿನ ಎಲ್ಲರೂ ಸೇರಿ ಪ್ರತಿಭಟನೆ ಮಾಡ್ತಾಯಿದ್ದೀವಿ. ಅವನು ಗುಂಡಾಗಿರಿ ಮಾಡ್ತಾ ಇರೋನು ಅವ್ರ ತಾಯಿನೂ ಹೆಣ್ಣೆ, ಅವ್ರ ಹೆಣ್ಣಿಂದಲೇ ಬಂದಿರೋದು. ಅವನೇನು ಹಂಗೆ ಉದ್ಭವ ಆಗಿಲ್ಲ. ಆದ್ರೂ ಹೆಣ್ಣು ಮಕ್ಕಳ ಬಗ್ಗೆ ಆ ಥರ ಅಸಭ್ಯವಾಗಿ ಮಾತಾಡೋದು, ಕೈ ಮಾಡೋದು, ಪೊಲೀಸ್ ಮೇಲೆ ದೌರ್ಜನ್ಯ ಮಾಡ್ತಾರೆ ಅವರು. ಮಾಮೂಲಿ ಇರೋಂಥ ಜನಗಳ ಮೇಲೆ ಮಾಡ್ದಲೇ ಇರ್ತಾರೆ ಅವರು. ಹಾಗಾಗಿ ಈ ಒಂದು ಪ್ರತಿಭಟನೆ ಮಾಡ್ತಿದ್ದೀವಿ. ಅವು ಈ ದಿನಗಳಲ್ಲಿ ಎಚ್ಚೆತ್ಕೊಂಡಿಲ್ಲ ಅಂದರೆ ನಾವಿನ್ನೂ ಉಗ್ರವಾದ ಹೋರಾಟ ಮಾಡ್ತೀವಿ. ಮಹಿಳಾ ಮೋರ್ಚಾದಿಂದಲೇ ಉಗ್ರವಾದ ಹೋರಾಟ ಮಾಡ್ತೀವಿ. ಇಲ್ಲ ಅಂದರೆ ನಾವು ಎಸ್ ಮಲ್ಲಿಕಾರ್ಜುನ್ ಆಪ್ತಾರಲ್ಲ ಅವ್ರ ಮನೆಗೆ ಮುತ್ತಿಗೆ ಹಾಕ್ತೀವಿ. ಅದಂತೂ ಖಂಡಿತ. ಎಲ್ಲರಿಗೂ ದಾವಣಗೆರೆಯಲ್ಲಿ ರಕ್ಷಣೆ ಬೇಕು. ನಮ್ಮ ಕರ್ನಾಟಕದಕ್ಕೆ ರಕ್ಷಣೆ ಬೇಕು ಹೆಣ್ಮಕ್ಳಿಗೆ. ಎಷ್ಟು ಸಚಿವರ ಮೇಲೆ ಅವ್ರು ಹಾಕ್ತಾರೆ ಅಲ್ವ ಅವರೆಲ್ಲರೂ. ಎಲ್ಲದಕ್ಕೂ ಪ್ರತಿಯೊಂದಕ್ಕೂ ಈಗ ಯಾರ್ಯಾರು ಅರೆಸ್ಟ್ ಆಗಿದ್ದಾರೋ, ಡ್ರಗ್ಸ್ ಮಾಫಿಯಾ, ಅಕ್ಕಿ ಮಾಫಿಯಾ, ಗುಂಡಾಗಿರಿ ಮತ್ತು ಇವೆಲ್ಲ ಮಾಡಿದ್ದಾರೆ ಅಂದಮೇಲೆ ನಾವು ಅವ್ರ ಮನೆ ಮೇಲೆ ಮುತ್ತಿಗೆ ಹಾಕಬೇಕು. ಆವಾಗ ಆದರೂ ಅವರು ಹೆಣ್ಮಕ್ಳ ಮೇಲೆ ರಕ್ಷಣೆ ಕೊಡೋಕ್ಕೆ ಎಚ್ಚೆತ್ಕೊಳ್ತಾರೆ ಅಂತೇಳಿ ಅಂತಾರೆ. ಏನು ಕಾನೂನು ಪ್ರಕಾರ ಏನು ಕೊಡಬೇಕು ಎನ್ಕ್ವೈರಿ ಮಾಡಿ ಅದ್ರ ಬಗ್ಗೆ ಅವ್ರು ಯಾರ ಇನ್ಫ್ಲೂಯೆನ್ಸ್ ಇಲ್ಲ, ಏನೇ ನನಗೂ ಫೋನ್ ಮಾಡಿಲ್ಲ ಏನಪ್ಪ ಯಾರಾಗಿರಲಿ. ಅದು ಏನು ರೂಲ್ಸ್ ಪ್ರಕಾರ ಏನಿದೆ ಕಾನೂನು ಪ್ರಕಾರ ಡಿಸೈಡ್ ಮಾಡ್ತಾರೆ ಅಂದ್ರೆ ಯಾರು ಆಗಲೇ ಇವತ್ತಿನ ಡಿಸೈಡ್ ಮಾಡ್ತಾರೆ. ವೈಯಕ್ತಿಕ ವಿಚಾರಗಳಲ್ಲಿ ಅವರು ನಮಗೂ ಕಾನೂನು ದೃಷ್ಟಿಯಾಗೆ ಎಲ್ಲರೂ ಒಂದೇ. ಸಾಹುಕಾರರ ಮಗ, ಬಡವ್ರ ಮಗ, ಅವನು ಅಧ್ಯಕ್ಷರ ಮಗ, ಇವನು ಗಮನ ಮಗ ಅನ್ನೋದಿಲ್ಲಪ್ಪ. ಯಾರು ತಪ್ಪು ಮಾಡ್ಯಾರ ಅವ್ರ ಮೇಲೆ ನಿರ್ದಾಕ್ಷಿಣ್ಯ ಕ್ರಮ. ಅದೇ ರೀತಿ ಇವತ್ತು ಪೇಪರ್ನೇ ನೋಡ್ತೀವಿ, ಅದು ಕರ್ನಾಟಕಕ್ಕೆ 10,000 ಕೋಟಿಯಷ್ಟು ಇದು ಏನೋ ಡ್ರಗ್ಸ್ ಮಾಫಿ ಮೈಸೂರು, ಬೆಂಗಳೂರು, ದಾವಣಗೆರೆ ಯಾರಾಗಿರಲಿ ಒಂದು ಒಳಗಾಗ್ತದೆ. ಆದರೆ ಅಧಿಕಾರಿಗಳಿಗೆ